ಇನ್ನು ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಈದ್ಗಾಗಿ ಭೇಟಿಯನ್ನ ಕೊಟ್ಟಿದ್ದಾರೆ. ಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಓಡಾಟವನ್ನ ನಡೆಸಿದ್ದಾರೆ. ಸಾಮೂಹಿಕ ಪ್ರಾರ್ಥನೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾ ರಾಮಯ್ಯ. ಈ ಸಂದರ್ಭದಲ್ಲಿ ರಕ್ಷಾ ರಾಮಯ್ಯ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ಮುಸ್ಲಿಮರು. ಮುಸಲ್ಮಾನ ಬಾಂಧವರಿಗೆ ಈ ಸಂದರ್ಭದಲ್ಲಿ ಶುಭ ಕೋರಿದ್ದಾರೆ ರಕ್ಷಾ ರಾಮಯ್ಯ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸ್ಪರ್ಧೆ ಇರುವುದು ಬಿಜೆಪಿಯಿಂದ ಮಾಜಿ ಸಚಿವ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಯುವ ನಾಯಕ, ಈ ಹಿಂದೆ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರು ಕೂಡ ಆಗಿದ್ದಂತಹ ರಕ್ಷಾ ರಾಮಯ್ಯ ಅಖಾಡದಲ್ಲಿದ್ದಾರೆ. ಬಹಳ ಪೈಪೋಟಿಯ ನಡುವೆ ಟಿಕೆಟ್ನ ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದು, ಈಗ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ ಕ್ಷೇತ್ರದಾದ್ಯಂತ ಓಡಾಟವನ್ನ ನಡೆಸುತ್ತಿದ್ದಾರೆ. ಕ್ಷೇತ್ರದ ಜನರಿಗೆ ಹೊಸಬರು ರಕ್ಷಾ ರಾಮಯ್ಯ. ಹಾಗಾಗಿ ಪ್ರತಿ ಕ್ಷೇತ್ರದ ಮೂಲೆ ಮೂಲೆಗೂ ಹೋಗಿ ಜನರನ್ನ ಪರಿಚಯ ಮಾಡಿಕೊಳ್ತಿದ್ದಾರೆ. ಜನರಿಗೆ ಭರವಸೆಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಮತ್ತು ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಇವತ್ತು ರಂಜಾನ್ ಹಬ್ಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಹಾಗೆ ಬಾಗೇಪಲ್ಲಿ ಭಾಗದಲ್ಲಿ ಮಸೀದಿಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಜನರ ಜೊತೆ, ಮುಸಲ್ಮಾನ ಬಾಂಧವರ ಜೊತೆ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಎಲ್ಲ ನಮ್ಮ ಬಾಂಧವರಿಗೆ ಈದ್ ಮುಬಾರಕ್ ಅಂತ ಹೇಳಿ ಎಲ್ಲರಿಗೂ ಪ್ರೇಯರ್ಗಳಲ್ಲಿ ಮಾಡಿ ನಮ್ಮ ಜನರಿಗೆ, ಚಿಕ್ಕಬಳ್ಳಾಪುರಿನ ಜನತೆಗೆ ಒಳ್ಳೆಯದಾಗಲಿ. ಎಲ್ಲ ಜಾತಿಯ ಜನತೆಗಳಿಗೆ, ಎಲ್ಲ ಧರ್ಮದ ಜನತೆಗಳಿಗೆ. ಮೊನ್ನೆ ಉಗಾದಿ ಆಯಿತು, ಇವತ್ತು ರಂಜಾನ್ ಈದಿದೆ. ಸೊ ಎಲ್ಲರಿಗೂ ಇದೊಂದು ಒಳ್ಳೆಯ ದಿನ, ಒಳ್ಳೆಯ ವಾರ. ಎಲ್ಲ ಜನರಿಗೆ ಯೋಗ ಕ್ಷೇಮ ಎಲ್ಲ ದೇವ್ರು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ಬೇರೆ ಬೇರೆ ರೀತಿಯ ದೇವ್ರುಗಳಿದ್ದಾರೆ, ಬೇರೆ ಧರ್ಮದ ದೇವ್ರುಗಳು, ಎಲ್ಲರಿಗೂ ಶಕ್ತಿ ಬರಲಿ ಅಂತ ನಾವು ಹಾರೈಸಿದ್ದೀವಿ. ಇನ್ನೊಂದು ಈದ್ಗಾಗ್ ಹೋಗಿ ಎರಡು ಈದ್ಗಾಲಲ್ಲಿ, ಇವಾಗ ಚಿಕ್ಕಬಳ್ಳಾಪುರ, ಇದಾದ್ಮೇಲೆ ವಿಜಯಪುರ, ಈ 4 ಆದಮೇಲೆ ಸಾಯಂಕಾಲ ಯಲಹಂಕ. ಬಹಳಷ್ಟು ಖುಷಿ. ಎಲ್ಲ ಮುಸ್ಲಿಂ ಸಮುದಾಯದ ಒಂದೇ ಅಲ್ಲ, ಎಲ್ಲ ಸಮುದಾಯಗಳು. ಯಾಕಂದರೆ ಇವಾಗ ನಮ್ಮ ಹಿಂದೂಗಳಿರ್ಬೋದು, ಇಲ್ಲ ಕ್ರಿಶ್ಚಿಯನ್ಗಳಿರ್ಬೋದು, ಎಲ್ಲರೂ ಒಂದೇ. ವೋಟರ್ಗಳು ಒಂದು, ನಮಗೆ ಡೆವಲಪ್ಮೆಂಟ್ ಆಗೋದು ಒಂದು. ಸೊ ಯಾವುದೇ ಧರ್ಮದ ಒಂದು ಡಿಫ್ರೆನ್ಸ್ ಇಲ್ಲ, ಎಲ್ಲರೂ ಒಂದು ಅಣ್ಣ ತಮ್ಮಂದಿರಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.